ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಬೆಂಡೆಕಾಯಿ ಹುಳಿ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಬೆಂಡೆಕಾಯಿ ಹುಳಿ ಅನ್ನಕ್ಕೆ ಆಮೇಲೆ ಮುದ್ದೆಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಒಂದು ಅರ್ಧ KG ಆಗುವಷ್ಟು ಬೆಂಡೆಕಾಯಿನ ಈ ರೀತಿ ತೊಳೆದ್ಬಿಟ್ಟು ಒರೆಸಿ ನೀಟಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ಒಳಗೆ 2 ಈರುಳ್ಳಿ, 1 ಟೊಮೊಟೊವನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಆಮೇಲೆ ಕಾಯಿನ ಒಂದು ಸ್ವಲ್ಪ ಒಂದು ಬೌಲ್ ಆಗೋವಷ್ಟು ಹಾಕಿದ್ದೀನಿ. ಮತ್ತು ಒಂದು 4-5 ಪೀಸ್ ಬೆಳ್ಳುಳ್ಳಿ, ಒಂದೇ ಒಂದು ಹಿಡಿಯೋಷ್ಟು ಹುಣಸೆಹಣ್ಣು, ಅದಕ್ಕೆ ಖಾರದ ಪುಡಿ 1 ಸ್ಪೂನಷ್ಟು, ಇನ್ನೊಂದು ಸ್ವಲ್ಪ ಸಾಂಬಾರು ಪುಡಿ, ನೆಕ್ಸ್ಟು ಒಂದು ಹಿಡಿಯಷ್ಟು ಕೊತ್ತಂಬರಿನ ಹಾಕಿ ನೀಟಾಗಿ ಗ್ರೈಂಡ್ ಮಾಡೋಣ ಇವಾಗ. ಸೊ ಇವಾಗ ಈ ರೀತಿ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಒಂದು ಬೌಲ್ ಆಗೋವಷ್ಟು. ಇದೆರಡನ್ನೂ ನೀಟಾಗಿ ಚೆನ್ನಾಗಿ ಹುರಿಬೇಕು. ಸೊ ತುಂಬ ಚೆನ್ನಾಗಿ ಹುರಿದಷ್ಟು ತುಂಬ ಟೇಸ್ಟ್ ಕೂಡ ಆಗುತ್ತೆ. ಸೊ ನೆಕ್ಸ್ಟು ನಾನು ಈ ರೀತಿಯಾಗಿ ಹುರ್ಕೋಬೇಕು ತುಂಬ ಚೆನ್ನಾಗಿ. ಸೊ ಇದು ಇವಾಗ ಆಗಿದೆ, ತೆಗಿತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವಾಗ ಮುಂದುವರ್ಸೋಣ. ಸೊ ಇದಷ್ಟು ಇವಾಗ ತೆಗಿತಾ ಇದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ. ನೆಕ್ಸ್ಟ್ ನಾನು ಅದೇ ಹಂಚಿಗೆ ಹೆಸ್ರು ಕಾಳು ಇರುತ್ತಲ್ವ, ಅದನ್ನು ಕೂಡ ಹುರಿತಾ ಇದ್ದೀನಿ. ತುಂಬ ಚೆನ್ನಾಗಿ ನೀಟಾಗಿ ಹುರ್ಕೊಳ್ಳಿ. ತುಂಬ ಟೇಸ್ಟ್ ಕೂಡ ಆಗುತ್ತೆ ಸಾಂಬಾರು ಅನ್ನಕ್ಕೆ ಮತ್ತು ಮುದ್ದೆಗೆಲ್ಲ. ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ಇಷ್ಟ ಆಗಿದೆ ಇವಾಗ. ಇಷ್ಟ ಆದರೆ ಸಾಕು. ಇದನ್ನು ಕೂಡ ಇವಾಗ ತೆಗಿತೀನಿ. ಸೊ ಹೆಸ್ರು ಕಾಳು ಬೆಂಡೆಕಾಯಿ ಹುಳಿ ಜೊತೆಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಇದ್ರ ಜೊತೆಗೆ ಇನ್ನೊಂದು ಕಡಲೆಕಾಳನ್ನು ಕೂಡ ಸೇರಿಸ್ಕೋಬೋದು. ಕಡಲೆಕಾಳು ಇಲ್ಲ ಹೆಸ್ರು ಕಾಳು ಯಾವುದಾದ್ರೂ ಒಂದನ್ನು ಕೂಡ ಹಾಕ್ಬೋದು, ಇಲ್ಲ ಎರಡೂ ಸೇರಿ ಮಿಕ್ಸ್ ಮಾಡಿ ಕೂಡ ಸಾಂಬಾರನ್ನ ಮಾಡ್ಬೋದು. ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಎರಡೂ ಕೂಡ ಈ ರೀತಿಯಾಗಿ ಹುರಿದ್ಬಿಟ್ಟು ಇಟ್ಟಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಪಾತ್ರೆಯಲ್ಲಿ ಈ ರೀತಿ ನಮಗೆ ಎಷ್ಟು ಸಾಂಬಾರಿಗೆ ಬೇಕಷ್ಟು ನೋಡಿಕೊಂಡು ಒಂದು 2-3 ಸ್ಪೂನ್ ಆಗೋವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕಾಯಲಿ. ಇದು ಕಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ, ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು. ಇದಾದಮೇಲೆ ಒಂದು ಎಸಳು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಇದಾದ ನಂತರ ಮಿಕ್ಸಿ ಮಾಡಿ ಇಟ್ಟುಕೊಂಡಿರುವ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಇದು ಕೂಡ ನೀಟಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಒಂದು 5 ಮಿನಿಟ್ಸ್ ಈ ರೀತಿ ಬಿಟ್ಬಿಟ್ಟು, ನಂತರ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಸೊ ಸ್ವಲ್ಪ ಬೆಂಡೆಕಾಯಿ ಹುಳಿ ಅಂದರೆ ತಿಕ್ನೆಸ್ಸೇ ಇರಲಿ, ಸಾಂಬಾರು ಇನ್ನೂ ಟೇಸ್ಟಾಗಿ ಚೆನ್ನಾಗಾಗುತ್ತೆ. ಸೊ ಇದಕ್ಕೆ ಇವಾಗ ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನೆಕ್ಸ್ಟು ಮುಚ್ಚಿಟ್ಟು ಬಿಟ್ಬಿಡಿ. ಇವಾಗ ನೋಡಿ ಕುದೀತಾ ಇದೆ ಅಲ್ವಾ, ಈ ಕುದೀತಾ ಇರೋದಕ್ಕೆ ನಾನು ಹೆಸ್ರು ಕಾಳನ್ನ ಫಸ್ಟಿಗೆ ಹಾಕ್ತಾಯಿದ್ದೀನಿ. ಹೆಸ್ರು ಕಾಳನ್ನ ಸೇರಿಸ್ಕೊಂಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟುಬಿಡಿ. ತುಂಬ ಟೇಸ್ಟಾಗಿರೋವಂಥ ಸಾಂಬಾರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದಕ್ಕೆ ನಾನು ಬೆಂಡೆಕಾಯಿನ ಹುರಿದಿಟ್ಟಿರೋವಂಥ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡಿ ಒಂದು 2-3 ಕುದಿ ಬರೋ ಹಂಗೆ ಮುಚ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಸಾಂಬಾರು ರೆಡಿಯಾಗಿದೆ. ಸೊ ಇನ್ನೊಂದು ಸರಿ ಟೇಸ್ಟ್ ನೋಡಿಕೊಂಡು ಉಪ್ಪು ಎಷ್ಟಾಗಿದೆ ಅಂತ ನೋಡ್ಕೊಂಡು ಹಾಕಿ. ಸೊ ತುಂಬಾ ಟೇಸ್ಟಾಗಿರುತ್ತೆ, ತುಂಬ ರುಚಿ ಕೂಡ ಇರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ